ಕರ್ತನು ತನ್ನ ಆಗಮನವನ್ನ ನಾವು ತಿಳಿದವರಾಗಿರ್ಬೇಕೆಂಬುದಾಗಿ ಆತನು ಅನ್ಯರ ಮಧ್ಯದಲ್ಲಿ ಕಳಿಸಿದಂತ ಅಪೊಸ್ತಲನಾದ ಪೌಲನ್ನ ಸಭೆಯಲ್ಲೆಲ್ಲ ಈ ಒಂದು ವಿಶೇಷವಾದ ಸಂದೇಶವನ್ನ ಗಮನಕ್ಕೆ ತರಲಿಕ್ಕೆ ಈ ಪತ್ರಗಳಲ್ಲಿ ಪರಿಶುದ್ಧಾತ್ಮನು ಯಾವುದೇ ಸಮಯಕ್ಕೆ ಸೀಮಿತವಾಗಿಲ್ಲ. ಈ ಸತ್ಯ ಎಲ್ಲರಿಗೂ, ಎಲ್ಲ ವಿಶ್ವಾಸಿಗಳು ಲೋಕದಲ್ಲಿ ಈ ಒಂದು ಕರ್ತನ ಆಗಮನದ ವಿಶೇಷವಾದ ಜ್ಞಾನವನ್ನು ಪಡೆಯಬೇಕೆಂಬುದಾಗಿ ಕರ್ತನು ಚಿತ್ತೈಸಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಂಡು ಸಂತೋಷ ಪಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಆಗಮನವನ್ನ ಬಯಸುವರು ಏನ್ ಮಾಡ್ತಾ ಇದ್ದಾರೆ, ಆತನ ಬರುವಿಕೆಯಲ್ಲಿ ಸಂತೈಸುವಿಕೆಯನ್ನ ಪಡ್ಕೊಳ್ಳಿಕ್ಕೆ ಅಥವಾ ಸಂತೋಷವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಅಥವಾ ಸಂತೋಷದಿಂದನೇ ಕರ್ತನ ದಿನವನ್ನ ಎದುರು ನೋಡ್ಬೇಕು. ಸಂತೋಷಕ್ಕೆ ಪಟ್ಟಂತ ವಿಷಯ ಯಾವ್ದಾದ್ರು ಕ್ರೈಸ್ತರ ಜೀವನದಲ್ಲಿ ಇದ್ರೆ ಅದು ಏನೇ ಆಗಿರ್ಲಿ, ಕೊನೆಯದಾದ ದಿನ ಲೋಕದಲ್ಲಿ ಕರ್ತನ ದಿನವಾಗಿ ಅದು ಭೂಲೋಕದಲ್ಲಿ ನಂಬಿಕೆಗಾಗಿ ಮತ್ತು ಸಾಕ್ಷಿಗಾಗಿ ಮತ್ತು ಕರ್ತನ ಸೇವೆಗಾಗಿ ಹಿಂಸೆಯಲ್ಲಿ ದಾಟಿ ಹೋಗಿದ್ದಾರೆ. ತಮ್ಮನ್ನ ತಾವು ಏನ್ ಮಾಡಿದರೆ ಒಪ್ಪಿಸ್ಕೊಟ್ಟಿದ್ದಾರೆ. ತಮ್ಮನ್ನ ತಾವು ಏನ್ ಮಾಡಿದ್ದಾರೆ, ಲೋಕದಲ್ಲಿ ಕರ್ತನ ಸೇವೆಗಾಗಿ ಏನ್ ಮಾಡಿದ್ರೆ ಒಪ್ಪಿಸ್ಕೊಟ್ಟಿದ್ದಾರೆ. ಏನೆಲ್ಲ ಕೊಳ್ಕೊಂಡ್ರು, ಏನೆಲ್ಲ ಬಿಟ್ರು, ಆದ್ರೆ ಸೇವೆ ಮಾತ್ರ ಬಿಡ್ಲಿಲ್ಲ. ಪ್ರಿಯರೇ, ಇಂಥ ಸೇವೆ ಇವತ್ತು ದಿನಗಳಲ್ಲಿ ನಮಗೆ ಮಾಡ್ಲಿಕ್ಕೆ ಕರ್ತನ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಆತನ ಚಿತ್ತ ಅಂತೇಳಿ ನಾವು ತಿಳ್ಕೊಳ್ಳೋದ್ರಲ್ಲಿ ಯಾವ ಸಂದೇಹ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ ಸಂತೈಸುವಿಕೆ ಎಲ್ಲಿ ಹೆಚ್ಚಾಗಿದೆ ಅಂತಂದ್ರೆ ಲೋಕದಲ್ಲಿರುವಂತ ಸಂತೋಷ ಅಥವಾ ಶಾಂತಿ ಅದು ಏನಲ್ಲ, ಶಾಶ್ವತ ಅಲ್ಲ. ಆದರೆ ಲೋಕದಲ್ಲಿ ಇರುವಂತ ಕರ್ತನ ಆಗಮನ ಎದುರುವಂಥವ್ರು ಪ್ರೀತಿಸ್ತಾರೆ, ಆಗಮನಕ್ಕಾಗಿ ಸಿದ್ಧರಾಗಿದ್ದಾರೆ, ಆಗಮನವನ್ನ ಎದುರು ನೋಡ್ತಾ ಇದ್ದಾರೆ. ಆ ಆಗಮನ ಬಹಳ ಬಹಳ ಕುತೂಹಲಕರವಾಗಿದೆ. ಆಗಮನ ಅದು ಬಹಳ ಆಶ್ಚರ್ಯಕರವಾಗಿದೆ. ಆ ಆಗಮನ ಬಹಳ ಅದ್ಭುತವಾಗಿದೆ. ಯಾಕಂದ್ರೆ ಈ ಆಗಮನಕ್ಕೆ ಸಾಕ್ಷಿ ಯಾರಾಗಿದ್ದಾರೆ? ಸಭೆ. ಯಾವುದು? ಇದನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಯಾಕಂದ್ರೆ ಸಭೆ ಇದು ಕರ್ತನ ರಕ್ತ ಸುರಿಸಿ ಕೊಂಡ್ಕೊಂಡಂತ ಭೂಲೋಕದಲ್ಲಿ ಕರೆಯಲ್ಪಟ್ಟವರು, ಆಯಿಸಲ್ಪಟ್ಟವರು, ಕರ್ತನ ಮೂಲಕವಾಗಿ ನೀತಿವಂತರಾದವರು, ಪರಿಶುದ್ಧತೆ ಜೀವಿತವನ್ನ ಅವರು ಏನ್ ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಮತ್ತು ಕೊನೆಯದಾಗಿ ಅವರು ಮಹಿಮೆಗೆ ಏನಾಗುವವರಾಗಿದ್ದಾರೆ, ಅವರು ಸೇರುವವರಾಗಿದ್ದಾರೆ. ಅವ್ರು ಯಾರು? ನಾವೇ. ಇವತ್ತು ಈ ವಾಕ್ಯವನ್ನ ಕೇಳುವಂತ ನಾವೇ, ಈ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕೆ ನಾವು ಇವತ್ತು ಏನಾಗಿದ್ದೀವಿ, ಕರ್ತನು ತನ್ನ ಆತ್ಮನಿಂದ ನಮಗೆ ಈ ಒಳ್ಳೆ ಸಮಯ ಕೊಟ್ಟಿದ್ದಾನೆ. ಈ ಸಮಯ ಎಷ್ಟೋ ನಮ್ಮ ಈ ಸಂದೇಹಗಳನ್ನ, ನಮ್ಮ ದುಃಖವನ್ನ, ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತದೆ. ಎಷ್ಟು ಸಾರಿ ಇದು ಇಲ್ಲದೆ ಹೋದ್ರೆ ನನಗನ್ಸ್ತದೆ ನಮಗೇನೋ ಒಂದು ಕಳ್ಕೊಂಡಂಗೆ, ಅಥವಾ ನಾವೇನೋ ಪಡ್ಕೊಳ್ಳೋದೇ ಇರುವಂತ ಒಂದು ಏನಾಗ್ಬೋದು ಒಂದು ಭಾವನೆ ಅಥವಾ ಮನೋಭಾವ ನಮ್ಮಲ್ಲಿ ಇರಬಹುದು. ಅದಕ್ಕೆ ನಾವು ನೋಡ್ತೀವಿ ಕರ್ತನು ಏನ್ ಹೇಳ್ತಾನೆ, ಥೆಸಲೋನಿಕ ಸಭೆಯವರಿಗೆ ಯೋಗ್ಯರಾಗಿ ಅವರು ಇರಬೇಕು, ಅವರು ಯೋಗ್ಯರೆಂದು ಎನ್ಸಲ್ಪಡಬೇಕು. ಯಾಕೆ ಗೊತ್ತಾ? ಯಾಕಂದ್ರೆ ಇದು ಒಂದು
ಆತ್ಮಿಕವಾದ ಮತ್ತು ಇದು ಒಂದು ಆತ್ಮನಿಂದ ಮತ್ತು ಇದು ಒಂದು ಯಾವಾಗಲೂ ಬೇಕಾದ ಒಂದು ದೇವರ ಮಕ್ಕಳ ಸಭೆಯಾದ ಆತನ ದೇಹಕ್ಕೆ ಶಿರಸ್ಸಾದಂತ ಯೇಸುಸ್ವಾಮಿ ಆತನೇನಾಗಿದ್ದಾನೆ, ಯೋಗ್ಯನಾಗಿದ್ದಾನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗೆ ಯೋಗ್ಯನು. ಆತನು ತನಗಾಗಿ ದೇವರು ಕೊಟ್ಟಂತ ನಮ್ಮನ್ನ ಸಭೆಯನ್ನ ಆತನು ಯೋಗ್ಯವಾಗಿ ಇರುವುದಕ್ಕಾಗಿ ಇಷ್ಟಪಡ್ತಾನೆ. ಈ ಯೋಗ್ಯತೆಯನ್ನ ಪಡ್ಕೊಳ್ಳಿಕ್ಕೆ ಪೌಲನು ಥೆಸಲೋನಿಕೆ ಸಭೆಯವರಿಗೆ ಪ್ರಾರ್ಥನೆ ಮಾಡಿದ. ಖಂಡಿತ. ಯಾಕೆ ಗೊತ್ತಾ? ಯಾಕಂದ್ರೆ ಕರ್ತನ ದಿನದ ಸಮಯದಲ್ಲಿ ಯೋಗ್ಯರಾಗಿ ಇರಬೇಕಾದದ್ದು ಯಾರು? ಸಭೆ. ಯಾಕಂದ್ರೆ ಅದರಲ್ಲಿ ಕ್ರೈಸ್ತ ಜೀವಿತ ಏನಾಗಿದೆ? ಶ್ರೀಮಂತವಾಗಿದೆ. ಆ ಕ್ರೈಸ್ತ ಜೀವಿತ ಏನಾಗಿದೆ? ಅದು ಬಹಳಷ್ಟು ಪರಿಶುದ್ಧವಾಗಿದೆ. ಅದು ಬಹಳಷ್ಟು ಆಶೀರ್ವಾದ ತರುವಂಥದ್ದಾಗಿದೆ. ಇವತ್ತು ನಮ್ಮ ಜೀವಿತ ಒಂದು ವೇಳೆ ಕರ್ತನ ದಿನವನ್ನ ಎದುರು ನೋಡುವುದಾದರೆ ಇದೇ ಮುಖ್ಯವಾದ ಒಂದು ಅವಿಭಾಜ್ಯ ಅಂಗ. ಇದೊಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಹಾಗಾದ್ರೆ ಅದಕ್ಕೆ ಏನನ್ಬೋದು? ನಾವು ಯೋಗ್ಯರಾಗಿರ್ಬೇಕಾದದ್ದು ದೇವ್ರ ಚಿತ್ತ. ಅದಕ್ಕೆ ದೇವರು ಅದನ್ನ ನಮ್ಮನ್ನ ಯೋಗ್ಯರಂತ ಎನಿಸ್ಬೇಕು. ಅದಕ್ಕೆ ನಾವು ಕಳೆದ ದಿನಗಳಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ, ಪೌಲನು ಆ ಕೊಲೊಸ್ಸೆ ವಿಶ್ವಾಸಿಗಳು ಅವರು ಏನಾಗಿದ್ರು? ಕರ್ತನ ಒಂದು ಜ್ಞಾನದಿಂದ ತುಂಬಿದ್ದರು. ಕರ್ತನ ವಿಶೇಷವಾದ ತಿಳುವಳಿಕೆಯಿಂದ ಅವರು ಏನಾಗಿದ್ರು? ತುಂಬಿದವರಾಗಿದ್ರು. ಅವರ ಬಗ್ಗೆ ಪೌಲನ ಕೇಳಿ ಬಹಳ ಸಂತೋಷಪಟ್ಟ. ಯಾಕಂದ್ರೆ ಆ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಎಪಫ್ರೋದಿತನ ಮೂಲಕವಾಗಿ ಕೊಲೊಸ್ಸೆ ಸಭೆಯಲ್ಲಿ ಉಂಟಾದ ಸಾಕ್ಷಿಯನ್ನ ಪೌಲನು ಏನ್ ಮಾಡ್ತಾ ಇದ್ದ? ಇಷ್ಟಪಟ್ಟು ಸಂತೋಷಪಟ್ಟು ಆ ಒಂದು ಸಭೆಗಾಗಿ ಅವನು ಬಹಳ ಹೆಚ್ಚು ಪ್ರಾರ್ಥನೆ ಮಾಡಲಿಕ್ಕೆ ಪತ್ರದಲ್ಲಿ ಏನ್ ಮಾಡ್ತಾನೆ? ಪರಿಶುದ್ಧ ದೇವರ ಅಲ್ಲಿ ಅವನು ಬಹಳ ನಿರೀಕ್ಷಿಸ್ತಾನೆ. ಇವತ್ತು ಸಭೆಯಿಂದ ದೇವರು ನಿರೀಕ್ಷಿಸಬೇಕಾದ್ರೆ ಖಂಡಿತ ಅದೇನಾಗಿರ್ಬೋದು? ಏನಿಲ್ಲ, ಫಲ ಕೊಡುವಂತ ಯಾರು? ದೇವರ ಜನರು. ಯಾರವರು ಫಲ ಕೊಡುವಂಥವ್ರು? ನಾವೇ. ಅದಕ್ಕೆ ನಾವು ಯೋಗ್ಯರಾಗಿರ್ಬೇಕಂತ ನಮ್ಮನ್ನ ನಮಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಕರ್ತನು ಯಾರನ್ನ ಇಟ್ಟಿದ್ದಾನೆ? ಯಾರನ್ನ ಅಂದ್ರೆ ನಾವೆಲ್ಲರೂ ಏನಾಗಿದ್ದೀವಿ? ಈ ಪ್ರಾರ್ಥನೆ ಮಾಡ್ಲಿಕ್ಕೆ ನಮಗೆ ಪರಿಶುದ್ಧಾತ್ಮ ಸಹಾಯ ಮಾಡಿ ಒಂದು ವೇಳೆ ಕರ್ತನ ದಿನ ನಮ್ಮನ್ನು ಒಳಗೊಂಡಿದೆ ಮತ್ತು ಥೆಸಲೋನಿಕೆ ಸಭೆ ವಿಶ್ವಾಸಿಗಳನ್ನು ಒಳಗೊಂಡಿದೆ ಮತ್ತು 2000 ವರ್ಷಗಳಿಂದ ಆದಿ ಸಭೆಯಿಂದ ಅತ್ಯಾಧುನಿಕ ಜಗತ್ತಿನಲ್ಲಿ ಇವತ್ತಿರುವಂತ ಪ್ರತಿಯೊಂದು ಸಭೆಯ ಎಲ್ಲಿರುವಂತ ಪ್ರತಿಯೊಬ್ಬ ಆತ್ಮನ ಮಗನಿಗೆ ಸಂಬಂಧಪಟ್ಟಿದೆ ಆ ದಿನ. ಅದಕ್ಕೆ ಈ ಪ್ರಾರ್ಥನೆ ಪೌಲನು ಅವ್ರಿಗಾಗಿ ಮಾಡಿದ ಅಂದ್ಮೇಲೆ ಈ ಪ್ರಾರ್ಥನೆ ಆತನು ಯಾವಾಗ್ಲೂ ಮಾಡ್ತಾ ಇದ್ದ ಅಂದ್ಮೇಲೆ ನಮಗೂ ಸಹ ಈ ಪ್ರಾರ್ಥನೆ ಪೌಲನು ದೈಹಿಕವಾಗಿ ನಮ್ಮ ಲೋಕದಲ್ಲಿ ಇವತ್ತಿಲ್ಲ, ಆದರೆ ಆತನು ಮಾಡಿದ ಪ್ರಾರ್ಥನೆ ಅದನ್ನ ಆತನ ಮೂಲಕ ನಮಗೆ ತೀರಿಸ್ತಾ ಇದ್ದಾನೆ. ಅದಕ್ಕೆ ಈ ಪ್ರಾರ್ಥನೆ ರಿಪೀಟ್ ಮಾಡ್ಲಿಕ್ಕೆ ತಪ್ಪೇನಿಲ್ಲ. ಯಾಕಂದ್ರೆ ನಾವಷ್ಟೇ ಇವತ್ತು ಈ ಲೋಕದಲ್ಲಿ ಯೋಗ್ಯರಾಗಿರ್ಬೇಕಂತ ಇದಲ್ಲ. ಆದ್ರೆ ಪ್ರತಿಯೊಬ್ಬರು ಯೋಗ್ಯರಾಗಿರ್ಬೇಕಾದ್ರೆ ಅವರು ಯಾರಾಗಿರ್ಬೇಕು? ಅವರು ಸತ್ಕ್ರಿಯೆಗಳಲ್ಲಿ ಸಂತೋಷಿಸುವವರಾಗಿರ್ಬೇಕು. ಅದಕ್ಕೆ ನಾವು ಸಂತೋಷ ಪಡ್ಲಿಕ್ಕೆ ಸಹಾಯ ಮಾಡ್ತೀವಿ. ನಾವು ಸಂತೋಷವಾಗಿರ್ಲಿಕ್ಕೆ ಸತ್ಕ್ರಿಯೆಗಳನ್ನ ಮಾಡ್ತೀವಿ. ನಾವು ನಮ್ಮನ್ನ ಹೆಚ್ಚಿಸ್ಕೊಳ್ಲಿಕ್ಕಲ್ಲ, ಕರ್ತನನ್ನ ಮಹಿಪಡಿಸ್ಲಿಕ್ಕೆ ನಾವು ಏನ್ ಮಾಡ್ತೇವೆ?
ಇನ್ನೊಬ್ಬರ ಕಷ್ಟಗಳಲ್ಲಿ ನಾವು ಭಾಗಿಯಾಗ್ತೇವೆ, ಇನ್ನೊಬ್ಬರ ನೋವನ್ನ ನಾವು ಏನ್ ಮಾಡ್ತೇವೆ, ಅರ್ಥಕೊಳ್ತೇವೆ, ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡ್ತೇವೆ, ಇನ್ನೊಬ್ಬರ ಬಲಹೀನತೆಯಲ್ಲಿ ನಾವು ಅವರನ್ನ ಬಲಪಡಿಸ್ಲಿಕ್ಕೆ ನಾವು ಏನಾಗಿದ್ದೇವೆ, ಕರೆಯಲ್ಪಟ್ಟಿದ್ದೇವೆ. ಅದಕ್ಕೆ ನಾವು ನೋಡ್ತೇವೆ ಇಲ್ಲಿ ಆಲೋಚನೆ ಮತ್ತು ಏನು ನಾವು ಆಲೋಚನೆ ಮಾಡ್ಬೇಕು. ಯಾವ ಆಲೋಚನೆ ಮಾಡ್ಬೇಕು ಅಂತ ನೋಡಿದ್ರೆ ಆ ಆಲೋಚನೆ ಯಾವುದು? ಖಂಡಿತ ಆ ಆಲೋಚನೆ ಯಾವುದು? ನಾವು ರೋಮಪುರ 9-10 ವಚನಗಳು ನೋಡ್ತೇವೆ. ನಾವು ಕರ್ತನನ್ನ ಯೇಸುವನ್ನ ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ಆತನನ್ನ ಸತ್ತೋರಿಂದ ಎಬ್ಬಿಸನಂತ ನಂಬಿದ್ರೆ ನಮ್ಮ ರಕ್ಷಣೆ ಆಗ್ತದೆ. ಇದು ಆದಂತ ದಿನದಿಂದ ನಾವೇನಾಗಿದ್ದೇವೆ, ಏನ್ ಮಾಡ್ತಾ ಇದ್ದೇವೆ, ಆಲೋಚನೆ ಮಾಡ್ತಾ ಇದ್ದೇವೆ. ಕ್ರಿಸ್ತನ ಇದ್ದಂತ ಮನಸ್ಸು ನಮ್ಮಲ್ಲಿ ಇರ್ಬೇಕು ಅನ್ನೋದು, ಮತ್ತು ನಾವು ಈ ಆಲೋಚನೆಯನ್ನ ಉಳ್ಳವರಾಗಿ ಆತ್ಮಿಕವಾಗಿ ನಾವು ಫಲ ಕೊಡ್ತಾ ಇದ್ದೇವೆ. ಪರಿಶುದ್ಧಾತ್ಮನು ನಮ್ಮಲ್ಲಿ ಯಾವಾಗ್ಲೂ ವರ ಕೊಟ್ಟಿದ್ದಾನೆ. ಒಬ್ಬೊಬ್ಬರಿಗೆ ಪರಿಶುದ್ಧಾತ್ಮನು ನಮ್ಮಲ್ಲಿ ಫಲ ಕೊಡುವಂತ ಜೀವಿತನ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಎಲ್ಲಾ ಯೋಚನೆ ಮಾಡಿದ್ರು, ನಾನು ಯಾವ ರೀತಿಲಿ ಕರ್ತನನ್ನ ಮೆಚ್ಚಿಸ್ಲಿ, ಕರ್ತನಿಗಾಗಿ ನಾನು ಏನ್ ಕೊಡ್ಲಿ, ಕರ್ತನ ಸೇವೆಯನ್ನು ಹೇಗೆ ನಾನು ಕಷ್ಟಪಟ್ಟು ಮಾಡ್ಲಿ, ಕರ್ತನಿಗಾಗಿ ನಾನು ಏನನ್ನ ತ್ಯಾಗ ಮಾಡ್ಲಿ ಅನ್ನುವಂಥದ್ದು ಸಹ ನಮ್ಮ ಒಂದು ಆದ್ಯತೆ ಆಗಿದ್ದರೆ ಏನಾಗುತ್ತೆ, ಅದು ನಂಬಿಕೆ ಹೆಚ್ಚಾಗುವಾಗ ನಂಬಿಕೆ ಮೂಲಕ ಅದೇನಾಗ್ತದೆ, ಫಲ ಕೊಡ್ತದೆ. ಅದಕ್ಕೆ ನಾನು ಹೀಗೆ ಇಷ್ಟಪಡ್ತೇನೆ, ಸ್ಪಿರಿಚುವಲಿ ಮತ್ತು ಫಿಸಿಕಲಿ ಇದಕ್ಕೆ ಸಂಬಂಧಪಟ್ಟಂತ ನಾವು ಏನಾಗಿದ್ದೇವೆ, ರಕ್ಷಣೆ ಹೊಂದಿದ ಮೇಲೆ ನಾವೇನಾಗಿದ್ದೇವೆ, ಕರ್ತನಲ್ಲಿರುವವರಾಗಿ ನಾವು ಕರ್ತನಿಗಾಗಿ ನಾವು ಏನಾಗ್ತಿದ್ದೇವೆ, ಜೀವಿಸ್ತಾ ಇದ್ದೇವೆ. ಅದಕ್ಕೆ ದೇವ ಕರ್ತನು ಸಹ ಇವತ್ತು ಸಹ ಏನ್ ಮಾಡ್ತಾ ಇದ್ದಾನೆ, ನಾವು ಸಂಕ್ಷಿಪ್ತವಾಗಿ ನೋಡಿದ್ರೆ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನದಲ್ಲಿ ಜಲಪ್ರಳಯದ ಒಂದು ದೇವರ ನ್ಯಾಯ ತೀರ್ಪಿನ ಮೂಲಕವಾಗಿ ಜಲಪ್ರಳಯ ಬರುವಾಗ ಆ ಜನರ ಏನು ಯೋಚನೆಗಳು, ಅವರ ಎಲ್ಲ ಹೃದಯದ ಎಲ್ಲ ಇದು ಬಯಕೆಗಳು ಏನಾಗಿದ್ದು, ಬಹಳ ಏನಾಗಿದ್ದು ದೇವರ ದೃಷ್ಟಿಯಲ್ಲಿ ಘೋರವಾದ ಪಾಪಕ್ಕೆ ಗುರುಗಾಯಿ. ಅದನ್ನು ಓದಲಿಕ್ಕೆ ಸಮಯ ಇಲ್ಲದ್ರಿಂದ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ದೇರ್ ಥಾಟ್ಸ್ ಅಂಡ್ ಇಂಟೆನ್ಷನ್ಸ್ ಆಫ್ ದ ಹಾರ್ಟ್ಸ್ ವೆರ್ ಇವಿಲ್ ಕಂಟಿನ್ಯೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದೇವರು ತನ್ನ ಹೃದಯದಲ್ಲಿ ಏನಾದ ಆತನು ವ್ಯಥೆಗೊಂಡ, ಪಾಶಾಪಪಟ್ಟು ಸೃಷ್ಟಿ ಮಾಡಿದಕ್ಕೆ. ಇವತ್ತು ಆ ದಿನಗಳಿವೆ. ಇವತ್ತು ಸಹ ದೇವರು ಈ ಲೋಕದಲ್ಲಿ ಜೀವಿಸುವಂತ ಮನುಷ್ಯನ ನೋಡಿ ಆತನಿಗೆ ಅದೇ ಒಂದು ಪಶ್ಚಾತ್ತಾಪದ ಹೃದಯ ಬರವಾದಂತ ನಾವು ಏನ್ ಮಾಡ್ತಾ ಇದ್ದೇವೆ, ಪ್ರಾರ್ಥಿಸಿ ದೇವರ ಕೋಪ ಮಾಡಿದ್ರೆ ನಾವು ಏನಾಗ್ತೇವೆ, ನಾಶವಾಗ್ತೇವೆ. ದೇವರ ಶಾಪ ಬಂದರೆ ಈ ಜನಾಂಗ ಸಹ ಬದುಕೊಳ್ಳೋಕ್ಕಾಗುದಿಲ್ಲ. ನಮ್ಮ ಸುತ್ತಮುತ್ತಲು ಇವತ್ತು ನಡೆಯುವಂತ ಅನ್ಯ ಜನರ ಗಂಧದ ಗೊಲವೆಲೆಗಳಲ್ಲಿ ಪಾಪ ಮಿತಿ ಮೀರಿ ಮೆರಿತಾ ಇದೆ. ಪಾಪದಿಂದ ಅವರ ಜೀವಿತ ಏನಾಗಿದೆ, ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾಗಿದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಿ, ಕರ್ತನೇ ಸ್ವಾತಿನ ಸಾರ್ತೀನಿ, ಅವನ್ನ ನೀನ್ ಕೃಪೆಗೆ ಕೊಡು, ಕೃಪೆ ಕಾಲ ಭಾಗ ತೆಗೆದಿದೆ ಅಂತೇಳಿ ನೀನ್ ಬರೋವರೆಗೂ ನಾನು ಏನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ಅವರಿಗೆ ಸ್ವಾತಿ ಹೇಗೆ ಹೇಳ್ಬೇಕು, ಅವ್ರು ಹೇಗೆ ನಿನ್ನ ರಾಜ್ಯವನ್ನ ಪಡ್ಕೊಂಡು ರಕ್ಷಣೆ ಹೊಂದಿ ಅವರು ಏನಾಗಬೇಕು, ನೀನು ಅವ್ರನ್ನ ಏನ್ ಮಾಡಿದೀಯ, ಅವ್ರನ್ನ ಉಂಟು ಮಾಡಿದೀಯ, ಅವ್ರನ್ನ ಉಳಿಸ್ಬೇಕಂತೀಯ, ಅವ್ರನ್ನ ನೀನು ನಿತ್ಯ ನಡೆಸ್ಬೇಕಂತೀಯ, ಅವ್ರನ್ನ ಪ್ರೀತಿಸ್ತೀಯ. ಹಾಗಾದ್ರೆ ಅದನ್ನ ಮಾಡ್ಲಿಕ್ಕೆ ಇವತ್ತು ಸಭೆ ಇದೆ, ಸಭೆಗೆ ದರ್ಶನ ಕೊಟ್ಟಂತ ನೀನು, ಈ ಸಭೆಯಲ್ಲಿ ಇರುವಂತ ನಾವೆಲ್ಲರೂ ಇದನ್ನೇ ಬಯಸ್ತೇವೆ. ಏನು, ನೀನು ಕೋಪಗೊಳ್ಬೇಡ, ನೀನು ದುಃಖ ಪಡಬೇಡ, ನೀನು ಏನ್ ಮಾಡಬೇಡ, ಈ ಲೋಕದ ಘೋರವಾದ ಮನುಷ್ಯನ ಪಾಪದ ಜೀವಿತದ ಮೇಲೆ ಶಾಪವನ್ನ ತಂದರೆ ಈ ಲೋಕ ಎಂದಿಗೂ ಏನಾಗೋದಿಲ್ಲ, ಉದ್ಧಾರ ಆಗೋದಿಲ್ಲ. ಅದಕ್ಕೆ ಕೃಪೆ ಬಾಗಿಲು ತೆಗೆದಿದೆ, ನಾವು ಪ್ರಾರ್ಥನೆ ಮಾಡಿ ಅನೇಕ ಜನರನ್ನ ನಾವು ನಿನ್ನ ಬಳಿಗೆ ತರ್ತೇವೆ. ನೀನು ಅವ್ರನ್ನ ಪ್ರೀತಿಸ್ತೀವಿ. ಅವರ ಸ್ವಾತಿ ಇವತ್ತು ಸಹ ಅದೇ ಸ್ವಾತಿ ಆಗಿದೆ, ಅದೇ ಸ್ವಾತಿಯಲ್ಲಿ ಶಕ್ತಿ ಸಾಮರ್ಥ್ಯ ಇದೆ. ಅದಕ್ಕೆ ನಾವು ನೋಡ್ತೇವೆ, ಆಲೋಚನೆ ನಾವು ಮಾಡುವಂಥದ್ದು ಯಾವಾಗ ದೇವರ ವಾಕ್ಯ
ನಮಗೆ ಆಲೋಚನೆ ಮಾಡ್ಲಿಕ್ಕೆ ಹೇಳ್ತದೆ. ಯಾಕೆ? ಯಾವ ಸತ್ಕ್ರಿಯೆಗಳನ್ನ ಮಾಡುವಂತ ಆಲೋಚನೆ. ಅದಕ್ಕೆ ಈ ಆಲೋಚನೆಗಳನ್ನ ದೇವರ ವಾಕ್ಯ ನಮಗೆ ಈ ಸಂದರ್ಭದಲ್ಲಿ ಹೇಳೋದ್ರಿಂದ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಇನ್ನು ಹೆಚ್ಚು ಸಹಾಯ ಆಗ್ಲಿಕ್ಕೆ ಸಂದೇಹನೇ ಇಲ್ಲ. ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಈ ಕೊನೆಯದಾದ ಯೋಚನೆಯನ್ನ ನಾವು ನೋಡ್ಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಾವು ನೋಡ್ತೇವೆ ಮುಂದೆ ಸಹ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಣೆ 3:20 ಈಗ ನಾನು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಸ್ವರವನ್ನು ಕೇಳಿ ತನ್ನ ಹೃದಯ ಬಾಗಿಲು ತೆರೆದು ನಾನು ಒಳಗೆ ಬಂದು ಅವನ ಸಂಗ ಊಟ ಮಾಡ್ತೇನೆ, ಅವನ ನನ್ನ ಸಂಗ ಊಟ ಮಾಡ್ತಾನೆ ಅಂತ ಹೇಳಿ ಇವತ್ತು ಸಹ ಈ ಅಂತ್ಯ ದಿನಗಳಲ್ಲಿ ಕರ್ತನ ರಕ್ಷಣೆ ಕಾರ್ಯ ವೈಯಕ್ತಿಕವಾಗಿ ಅವನು ಅನೇಕ ನಶಿಸಿ ಹೋಗುವಂತ ಆತ್ಮಗಳನ್ನ ರಕ್ಷಣೆ ಮಾಡ್ಬೇಕಂದ್ರೆ ಅವನು ಯಾರು? ಕರ್ತನಾದ ಯೇಸು ಕ್ರಿಸ್ತನ ಅಂದ್ರೆ ವೈಯಕ್ತಿಕವಾಗಿ ಅವನು ಏನಾಗಿದ್ದಾನೆ? ಸರ್ವ ವ್ಯಾಪಿಯಾಗಿದ್ದಾನೆ. ಯಾವ ಲೋಕದ ಯಾವುದೇ ಕಟ್ಟಕಡೆಯಲ್ಲಿ ಇದ್ರು ಸ್ವಾರ್ಥೆಯನ್ನು ಕೇಳಿದಾಗ, ಈ ವಾಕ್ಯವನ್ನು ಹೇಳಿದಾಗ ಅವನಿಗೆ ಆ ಪಾಪಿಯಾದ ವ್ಯಕ್ತಿ ಅವರು ಮನವರಿಕೆ ಆಗಿ ಪಾಪದ ಅರಿವುಂಟಾಗಿ ನೀತಿ ನ್ಯಾಯ ತಿರುಕಿಗೆ ಒಳಪಟ್ಟಂತ ಅವರು ಕರ್ತನಾದ ಯೇಸು ಕ್ರಿಸ್ತನಿಗೆ ಹೃದಯ ಬಾಗಿಲು ತೆರೆದು ಸ್ವೀಕಾರ ಮಾಡಿದ್ರೆ ಅವರ ಆಲೋಚನೆಗಳು, ಅವರ ಒಂದು ಹೃದಯ ಏನಾಗುತ್ತೆ? ಹೊಸದಾದ ಜೀವಿತಕ್ಕೆ ಸಾಕ್ಷಿ ಆಗ್ತದೆ. ಇವತ್ತು ಇಂಥ ಸೇವೆಯನ್ನ ಮಾಡಲಿಕ್ಕೆ ನಾವು ಇನ್ನು ಹೆಚ್ಚಾದ ಕರ್ತನ ನಮಗೆ ತನ್ನ ಕೃಪಾಶೀರ್ವಾದ ದಯಪಾಲಿಸಲಿ. ನಾವು ಕರ್ತನ ಚಿತ್ತ ಮಾಡೋದಕ್ಕಾಗಿ ಕರ್ತನ ನಮ್ಮನ್ನು ಇನ್ನೂ ಹೆಚ್ಚಾಗಿ ಏನ್ ಮಾಡ್ಲಿ? ತನ್ನ ಆತ್ಮದಿಂದ ತುಂಬಿಸಿ ನಾವು ಕರ್ತನ ಮೆಚ್ಚುಗೆಯಾದ ಜೀವಿಸ್ಲಿಕ್ಕೆ ಮತ್ತು ಕರ್ತನ ಸಮಾಧಾನ ಶಾಂತಿಯನ್ನ ಲೋಕದ ಮೇಲೆ ನಾವು ಬೆಳ್ಳೋಣ ಮತ್ತು ನಾವು ಸಹ ಆ ಸಮಾಧಾನ ಶಾಂತಿ ಹೇಳುವವರಾಗಿ ನಾವು ಕರ್ತನ ಚಿತ್ತವನ್ನು ಮಾಡೋಣ. ಬನ್ನಿರಿ, ಈ ವಾಕ್ಯಗಳ ಮೂಲಕ ಏನ್ ಮಾಡೋಣ? ಪೌಲನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿ ಹೇಳಿದ್ರಿಂದ ಇವತ್ತು ಸಹ ಅದೇ ಪ್ರಾರ್ಥನೆ ರಿಪೀಟ್ ಮಾಡೋಣ. ಆ ಪ್ರಾರ್ಥನೆ ಏನಾಗಿದೆ? ನಾವು ಏನಾಗಬೇಕು? ಸತ್ಕ್ರಿಯೆಗಳಲ್ಲಿ ಸಂತೋಷಿಸುವ ನಾವೇ ಯಾರು? ನಮ್ಮ ಸಕಲ ಯೋಚನೆಗಳನ್ನ ಮತ್ತು ನಂಬಿಕೆ ಫಲವಾದ ಕೆಲಸವನ್ನ ಶಕ್ತಿಪೂರ್ವಕವಾಗಿ ಸಿದ್ಧಿಗೆ ತರಬೇಕೆಂತ ಬೇಡಿಕೊಳ್ಳುತ್ತೇನೆ. ಶಕ್ತಿಪೂರ್ವಕವಾಗಿ ಸಿದ್ಧಿಗೆ ತರಬೇಕು. ಹೌದು, ಇವತ್ತಿನ ಸಹ ಈ ಒಂದು ಅಲ್ಪ ಸಮಯದಲ್ಲಿ ನಾನು ಸಂಕ್ಷಿಪ್ತವಾಗಿ ಈ ವಾಕ್ಯವನ್ನ ಮಾತ್ರ ನಾನು ಆದಷ್ಟು ಪ್ರಯತ್ನ ಮಾಡಿ ತಮ್ಮನ್ನು ಹಂಚಿಕೊಂಡಿದ್ದೇನೆ. ತಾವು ಇನ್ನು ಹೆಚ್ಚಾಗಿ ಆ ವಾಕ್ಯವನ್ನ ತೆಗೆದುಕೊಂಡು ಓದಿ ಆ ವಾಕ್ಯದಿಂದ ಇನ್ನು ಹೆಚ್ಚಾದ ಬಹಳ ಆತ್ಮೀಯವಾದಂತ ಒಂದು ಸತ್ಯವಾದ ಒಳಗೊಂಡಿರುವಂತ ಈ ಸಂದೇಶವನ್ನ ಇನ್ನು ನೀವು ನಾವು ಹೆಚ್ಚಾಗಿ ಏನ್ ಮಾಡೋಣ? ಪ್ರಾರ್ಥನೆ ಜೀವಿತಕ್ಕಾಗಿ ಉಪಯೋಗಿಸ್ಕೊಳ್ಳೋಣ. ಈ ವಾಕ್ಯವನ್ನ ಕರ್ತನ ತಮ್ಮ ಆತ್ಮಲಾಭಕ್ಕೆ ಆಶೀರ್ವಿಸಲಿ. ಕರ್ತನ ತಾನೇ ಈ ಒಂದು ಸಮಯವನ್ನ ತನ್ನ ಮಕ್ಕಳಾದ ನಮಗೆ ಏನು ಮಾಡ್ಲಿ? ನಮ್ಮನ್ನು ಕರೆದಕ್ಕೆ ಮತ್ತು ಯೋಗ್ಯರನ್ನಾಗಿ ನಮ್ಮನ್ನು ಮಾಡ್ಲಿಕ್ಕೆ ಮತ್ತು ನಮಗೆ ಶಕ್ತಿಪೂರ್ವಕವಾಗಿ ನಮ್ಮ ಕೆಲಸವನ್ನ ಸಿದ್ಧಿಗೆ ತರಬೇಕಂತೇಳಿ ಕರ್ತನ ತಾನೇ ದಯ ತೋರಿಸ್ಲಿ. ಕರ್ತನಿಗೆ ಮಹಿಮೆ ಆಗ್ಲಿ. ಕರ್ತನ ನಾಮಕ್ಕೆ ಘನಮಾನ ಮಹಿಮೆ ಉಂಟಾಗ್ಲಿ. ದೇವರ ನಾಮಕ್ಕೆ ಸ್ತೋತ್ರ.